ಡೈನಿಂಗ್ ಟೇಬಲ್ ಇರೋದೇನಕ್ಕೆ? ತಿನ್ನೋದಿಕ್ಕೆ. ಎಲ್ಲಿ ಯಾವ ಕೆಲಸ ಮಾಡಬೇಕೋ ಅಲ್ಲೇ ಮಾಡಬೇಕು. ವೇಟ್. ಹೇ ಗಗನ್, ಈಗ ಸಾಕು ಬಿಡು. ನೀನ್ ತಿಂದಿಲ್ಲ ಅಂದ್ರೆ ಪೂರ್ಣಿ ತಿನ್ನಲ್ಲ ಅಂತ ನೀನ್ ತಿಂತಾ ಇದ್ಯಾ ಅಂತ ನಂಗೆ ಗೊತ್ತು. ಪೂರಿ ತಗೊಂಬರ್ತೀನಿರು. ಅಮ್ಮ, ಅವಳು ನೋಡಿದ್ರೆ ಫೀಲ್ ಆಗ್ತಾಳೆ. ಹಾಗೆ ನಾವ್ ಇನ್ನೊಬ್ರಿಗೆ ಏನಾದ್ರೂ ಹೇಳ್ಬೇಕಾದ್ರೆ ಫಸ್ಟ್ ನಾವ್ ಅದನ್ನ ಫಾಲೋ ಮಾಡಬೇಕು. ಅಮ್ಮ, ಊಟದ ವಿಷಯದಲ್ಲಿ ಇನ್ ಮುಂದೆ ಪೂರ್ಣಿ ಏನ್ ಕೇಳಿದ್ರು ಕೊಡ್ಬೇಡ. ಯಾಕಂದ್ರೆ ನಮ್ಮ ಪ್ರೀತಿ ನಾಳೆ ಅವಳ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತಮ್ಮ. ಹಲೋ ಸರ್, ನಾನು ಮೈದೂಳ್ ಧರ್ಮರಾವ್ ಮಾತಾಡ್ತಿದ್ದೀನಿ ಸರ್. ಗೊತ್ತಾಯ್ತು. ನೀನ್ ಮಾತ್ಗೂ ನಿಮ್ ಮನೆ ಹೆಸರು ಹೇಳ್ಬೇಡ. ಯಾಕೆ ಸರ್? ಅದರಲ್ಲಿ ಧೂಳಿರೋದಕ್ಕೆ, ನನಗೆ ಡಸ್ಟ್ ಅಲರ್ಜಿ ಇರೋದಕ್ಕೆ. KR ಪುರಮಲ್ಲಿ ಸೈಟ್ ತೋರಿಸ್ತೀನಿ ಅಂದಿದ್ಯಲ್ಲ, ಏನಾಯ್ತು? ಸರ್, ಅದೇ 2-3 ಸೈಟ್ಸ್ ಇದಾವೆ ಸರ್. ನೀವು ಬಂದ್ರೆ ತೋರಿಸ್ತೀನಿ. ಈ ಸಲ ಆದ್ರೂ ಕ್ಲೀನ್ ಆಗಿರುತ್ತಾ ಅಥವಾ ಲಾಸ್ಟ್ ಟೈಮ್ ತರ ಡಂಪ್ ಯಾರ್ಡ್ ತೋರಿಸ್ತೀಯಾ? ಇಲ್ಲ ಸರ್, ಕೆಲ್ಸಗಾರನ ಇಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ಮೇಲೆ ನಿಮಗೆ ಫೋನ್ ಮಾಡ್ತಿದ್ದೀನಿ. ಸರಿ, ನಾಳೆ ಬೆಳಗ್ಗೆ ನಾನು ಅಲ್ಲಿರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೋಹನ್ ಅಣ್ಣ, ಆಫೀಸಿಗೆ ನಡೀರಿ. ತಿನ್ನಿ ಅಪ್ಪ. ಮೊದಲು ನೀನ್ ತಿನ್ನಮ್ಮ. ಮತ್ತೆ ನನ್ಗೆ? ಬಾ ಮಗನೇ. ಚೆನ್ನಾಗಿದೆ. ಮತ್ತೆ ಅಮ್ಮಂಗೆ? ಸುಮ್ನೆ ಇರೆ, ನಾನೇನ್ ಚಿಕ್ಕ ಮಗುನಾ? ಹಾಗಾದ್ರೆ ನಾನ್ ಚಿಕ್ಕ ಮಗುನಾ? ನಾನ್ ತಿನ್ಲಿಲ್ವಾ? ನೀನು ತಿನ್ಲೇಬೇಕಮ್ಮ. ಏನೇ ನೀನು? ಮದುವೆ ಆದಾಗಿಂದ ಇಲ್ಲಿವರೆಗೂ ಯಾವತ್ತೂ ನಾನು ನಿನ್ನ ಸಂತೋಷ ಆಗಿಟ್ಟಿಲ್ವೇ? ಒಂದ್ಸಲ ತಿನ್ನು, ಮತ್ತೆ ಅವಕಾಶ ಸಿಗಲ್ಲ. ಇನ್ನೂ ಪಾಯಸ ಇದೆಯಪ್ಪ. ನಿಮ್ಮಪ್ಪನ ಮೇಲಿರೋ ಪ್ರೀತಿಯಿಂದ ಇಷ್ಟೊಂದು ಸಿಹಿನ ಹಾಕೋದು. ಅಮ್ಮ ಭುವಿ, ನೀನು ಡ್ಯಾನ್ಸ್ ಮಾಡೋದನ್ನ ನಾನು ಯಾವತ್ತೂ ನೋಡಿಲ್ಲ. ನೀನು ಒಂದ್ಸಾರಿ ನನ್ನ ಎದುರಿಗೆ ಡ್ಯಾನ್ಸ್ ಮಾಡೋದನ್ನ ನೋಡಬೇಕು ಅಂತ ಆಸೆ ನಮ್ಮ.
ಅಪ್ಪ ಎಲ್ಲಿ? ಆಚೆ ಹೋಗಿರ್ಬೇಕು. ಸೈಕಲ್ ಇಲ್ಲೇ ಇದೆಯಲ್ಲ. ಅಪ್ಪ ಅಪ್ಪ ಅಪ್ಪ. ಇವತ್ತಿನ ದಿನ ನನ್ನ ಮಗಳ ಕೈಲಿ ನಂಗೆ ಇಷ್ಟ ಆಗಿರೋದನ್ನೆಲ್ಲ ಮಾಡಿಸ್ಕೊಂಡು ತಿನ್ಬೇಕು ಅಂತಿದ್ದೀನಿ. ನೀನು ಒಂದ್ಸಾರಿ ನನ್ನ ಎದುರಿಗೆ ಡ್ಯಾನ್ಸ್ ಮಾಡೋದನ್ನ ನೋಡಬೇಕು ಅಂತ ಆಸೆನಮ್ಮ. ಜೋಪಾನ ಬೂಯಿ, ಹುಷಾರು, ಗಟ್ಟಿಯಾಗಿ ಹಿಡ್ಕೋ. ನೀನ್ ಇರ್ಬೇಕಾದ್ರೆ ನಂಗೇನೂ ಆಗಲ್ಲಪ್ಪ. ಬೇಡ, ನಿನ್ ಬಂಗಾರದಂತ ಭವಿಷ್ಯನ ನಮಗೋಸ್ಕರ ಬಲಿ ಕೊಡ್ಬೇಡ. ಅಮ್ಮ, ನಂಗೆ ಜೀವನ ಕೊಟ್ಟಿದ್ದು ಅಪ್ಪನೇ ಅಲ್ವಮ್ಮ? ಹಾಗಿರುವಾಗ ಅಪ್ಪಂಗೋಸ್ಕರ ಒಂದು ಭಾಗನ ಕೊಡದೆ ಇರ್ತೀನ? ಸರ್ ಅಲ್ಲಿ ನೋಡಿ, ಇಲ್ಲಿಂದ ನೋಡಿದ್ರೆ ಆ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್. ಅದನ್ನ ನಾನು ಡಿಸೈಡ್ ಮಾಡಬೇಕು. ಮಗಳೇ ಭುವಿ, ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತಮ್ಮ. ಈಗ ನಾನು ನನ್ನ ಭಾರನು ಹೊರು ಅಂತ ಹೇಳೋಕ್ಕಾಗದೆ ನಿನ್ನು, ನಿಮ್ಮಮ್ಮನ್ನು, ತಮ್ಮನ್ನು ಬಿಟ್ಟು ದೂರ ಹೋಗ್ತಿದ್ದೀನಮ್ಮ. ನನಗೋಸ್ಕರ ನೀನು ನಿನ್ನ ಎದೆ ಗುಂಡಿಗೆನ ಬಗೆದು ಕೊಡೋದ್ರು ಕೊಟ್ಬಿಡ್ತೀಯ ಅಂತ ನಂಗೆ ಗೊತ್ತಮ್ಮ. ನಿನ್ನ ತ್ಯಾಗ ತಡ್ಕೊಳ್ಳೋ ಶಕ್ತಿ ಈ ನನ್ನ ಹೃದಯಕ್ಕಿಲ್ಲಮ್ಮ. ಅದಕ್ಕೆ ಹೋಗ್ತಾ ಇದ್ದೀನಮ್ಮ. ಈ ಹಡಿಗಳ ಮೇಲೆ ನಡ್ಕೊಂಡು ಬಂದ ನನ್ನ ಜೀವನ ಈ ಹಡಿಗಳ ಮೇಲೇನೆ ಮುಗ್ದೋಗ್ತಿದೆ. ನನ್ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಮೈ ಗಾಡ್, ಅಲ್ಲಿ ಯಾರು ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಏಯ್ ಏಯ್, ನಿಮ್ಗೇನಾದ್ರೂ ಹುಚ್ಚ? ಒಂದು ಕ್ಷಣ ತಡ ಆಗಿದ್ರು ಏನಾಗ್ತಿತ್ತು ಗೊತ್ತಾ? ಸಾಯೋ ರೈಟ್ಸ್ ನಿಮ್ಗೆ ಯಾರು ಕೊಟ್ರು? ನಾನೊಬ್ಬ ಕೈಲಾಗದೆ ಇರೋನು. ಹಾ, ಏನಯ್ಯ, ಎಲ್ಲ ಅಪ್ಪಂದ್ರು ಹೀಗೇನಾ? ಹಾ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೆಂಡತಿರ್ನು ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ನಿಮ್ಮ ದಾರಿ ನೀವು ನೋಡ್ಕೊತೀರಾ? ನೀವಿಲ್ಲ ಅಂದರೆ ನಿಮ್ಮನ್ನೇ ನಂಬ್ಕೊಂಡಿರೋರೆಲ್ಲ ಏನಾಗ್ತಾರೆ ಅಂತ ಯೋಚನೆ ಮಾಡಿದ್ದೀರಾ? ಹಾಗಿದ್ದವರು ಮದುವೆ ಯಾಕೆ ಮಾಡ್ಕೋಬೇಕು? ಮಕ್ಕಳು ಯಾಕೆ ಮಾಡ್ಕೋಬೇಕು? ಅವ್ರಿಗೆ ಅನ್ಯಾಯ ಯಾಕೆ ಮಾಡಬೇಕು? ಯಾಕಪ್ಪ ಇಂಥ ಕೆಲಸ ಮಾಡಿದೆ? ನೀನು ಹೆಂಡತಿ ಮಕ್ಕಳು ಗತಿ ಏನಾಗಬೇಕು? ಇವ್ರು ಯಾವುದೋ ಕಷ್ಟದಲ್ಲಿದ್ದಾರೆ ಅನಿಸುತ್ತೆ. ನಿಮಗೆ ಗೊತ್ತಿರೋರೇ ಅಲ್ವಾ? ಹುಷಾರಾಗಿ ಅವ್ರ ಮನೆಗೆ ಕರ್ಕೊಂಡೋಗ್ಬಿಡಿ.
ನೋಡಿ, ಸತ್ತು ಹೋಗುವ ಹಕ್ಕು ಮನುಷ್ಯನಾಗಿ ನಿಮ್ಗಿದೆಯೇನೋ, ಆದರೆ ಒಬ್ಬ ಗಂಡ ಆಗಿ ಆ ಹಕ್ಕು ನಿಮಗಿಲ್ಲ. ಒಬ್ಬ ತಂದೆಯಾಗಿ ಆ ಹಕ್ಕು ನಿಮಗಿಲ್ಲ. ನೆನ್ಪಲ್ಲಿಟ್ಕೊಳ್ಳಿ. ಅಪ್ಪ, ಅಪ್ಪ, ಏನಮ್ಮ ಇದು? ನಿಮ್ಮ ಅಪ್ಪಂಗಂತ ಕಷ್ಟ ಏನು ಬಂದಿದೆ? ಸತ್ತೋಗ್ತೀನಿ ಅಂತ ಆ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿದ್ದ, ಸ್ವಲ್ಪದ್ರಲ್ಲಿ ಮಿಸ್ ಆದ. ಇಲ್ಲ ಅಂದಿದ್ರೆ ಅಪ್ಪ ಎಂತ ಕೆಲಸ ಮಾಡ್ತಿದ್ದಪ್ಪ. ನೀನಿಲ್ಲ ಅಂದ್ರೆ ನಾವ್ ಹೇಗ್ ಜೀವನ ಮಾಡೋದು? ಹ, ಏನಪ್ಪ? ಸಮಯಕ್ಕೆ ಸರಿಯಾಗಿ ದೇವ್ರ ತರ ಬಂದ ಹುಡುಗ ಕಾಪಾಡ್ದ. ಯಾರದು? ಅದೇ ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನೇ. ನೀನಿಲ್ಲಿ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ತೋರಿಸ್ತೀಯಾ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಸೌಂಡ್ ಪೊಲ್ಯೂಷನ್ ಇರೋ ಪ್ಲೇಸ್ ತೋರಿಸ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಸರಿ, 1 ಮಂತ್ ಬಿಟ್ಟು ಮತ್ತೆ ಬರ್ತೀನಿ, ಇನ್ನೊಂದು ಪ್ಲೇಸ್ ನೋಡು. ಸರಿ ಸರ್. ಹಲೋ ಸರ್, ನಿಮ್ಮನ್ನೇ. ನಿಂತ್ಕೊಳ್ರಿ. ಹಲೋ ಸರ್. ಸರ್, ಭಾರ ಅಂದ್ರೆ ಏನಪ್ಪ? ಅದಕ್ಕೆ ಈ ಥರ ಬಲವಂತವಾಗಿ ಪ್ರಾಣ ಬಿಡೋಕ್ ಹೋದ್ರೆ ನಮ್ಗಿರೋದು ಕಡಿಮೆ ಆಗತ್ತಾ? ಹೇಳಪ್ಪ. ಇಲ್ಲಪ್ಪ, ಅಮ್ಮನ ಕುಂಕುಮ ಅಳ್ಸ್ ಹೋಗುತ್ತೆ, ತಮ್ಮನ ಕನಸು ಒಡ್ದು ಹೋಗುತ್ತೆ. ನಮ್ಮೆಲ್ಲರ ಜೀವನಕ್ಕೆ ಅರ್ಥನೇ ಇಲ್ದಾಗ ಆಗತ್ತಪ್ಪ. ನಿನ್ಗೋಸ್ಕರ ಹಚ್ತಾ ಇರೋ ದೀಪ ನಮ್ಮನೆ ಕತ್ಲೆನ ಅಳ್ಸೋಕಾಗ್ದೆ ಒದ್ದಾಡ್ತಾ ಇರತ್ತೆ. ನೀನು ಇರಲ್ಲ, ನಮಗೂ ಬೆಳಕಿರಲ್ಲ. ನೀನಿರೋದ್ರಿಂದಾನೇ ನಾವು ಧೈರ್ಯವಾಗಿರೋದಪ್ಪ. ನೀನೇ ಇಲ್ಲ ಅಂದ್ರೆ ನಾನೇನು ಮಹಾ ಮಾಡಿದ್ದೀನಮ್ಮ, ನಾನಪ್ಪ ಕೈಲಾಗದೆ ಇರೋನು. ನೀನು ನನಗೋಸ್ಕರ ನಿನ್ನ ಕಿಡ್ನಿ ಕೊಡಕ್ಕೆ ರೆಡಿ ಆಗಿದೆಯಾ ಅಂತ ಗೊತ್ತಾದ್ಮೇಲೆ ನಂಗೆ ಜೀವನದ ಮೇಲೆ ನಂಗೆ ವಿರಕ್ತಿ ಹುಟ್ಬಿಡ್ತಮ್ಮ. ಸರಿನಪ್ಪ, ಏನ್ ಮಾಡಿದ್ರೆ ನಿನ್ನಲ್ಲಿರೋ ಈ ಆಲೋಚನೆ ದೂರ ಆಗತ್ತೆ? ನಂಗೇನಾದರೂ ಪರವಾಗಿಲ್ಲಮ್ಮ, ನೀ ದಾನ ಮಾತ್ರ ಮಾಡಲ್ಲ ಅಂತ ನನಗೆ ನೀನು ಮಾತು ಕೊಡಮ್ಮ. ನೀನು ನಿನ್ನ ಕಿಡ್ನಿ ದಾನ ಮಾಡಲ್ಲ ಅಂತ ನನಗೆ ಮಾತು ಕೊಡಮ್ಮ.
ಮಾತು ಕೊಡು ಮಗಳೇ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಮಾತು ಕೊಡಮ್ಮ. ದೇವ್ರೇ, ನೀನೇ ನನಗೆ ಯಾವ್ದಾದ್ರೂ ದಾರಿ ತೋರಿಸ್ಬೇಕು. ಮತ್ತೆ ಅಪ್ಪ, ನಿನ್ನ ಆಪರೇಷನ್ನಿಗೆ ದುಡ್ಡು ಇವಾಗ ನನ್ನನ್ನು ಬದುಕಿಸಿದ್ಯಾರಮ್ಮ? ಆ ದೇವ್ರೇ ಅಲ್ವಾ, ಯಾವುದೋ ಒಂದು ದಾರಿ ತೋರಿಸ್ತಾನೆ. ನೀ ನಂಗೆ ಮಾತು ಕೊಡಮ್ಮ, ಮಾತು ಕೊಡು ಕಂದ. ಆಶ್ಲೇಷ, ಮಾರ್ಗಶಿರ, ಉತ್ತರ, ಹಸ್ತ. ಸ್ವಾಮಿ ವೀರ್ರಾಜು, ಶುಭಗಳಿಗೆ ಶುರು ಆಯ್ತು. ನಿಮ್ಗೊಂದು ದೊಡ್ಡ ನಮಸ್ಕಾರ. ಹಾ, ನಾನೊಬ್ಬ ಗಟ್ಟಿಪಿಂಡ. ನನಗುರಿತು ಅಂದ್ರೆ ನಿಮಗೆ ಅಪಾಯ. ನನ್ನ ಹೆಸರು ವೀರರಾಜು. ಟೈಮಿಗೆ ಸರಿಯಾಗಿ ಬಡ್ಡಿ ಬಂದ್ಬಿಟ್ರೆ ನಾನು ಬಂಗಾರ ರಾಜು. ಕಟ್ಟದೇ ಇರೋವನಿಗೆ ಸಾವನ್ನೇ ಕಣ್ಣು ಮುಂದೆ ತೋರ್ಸೋ ಯಮರಾಜ. ಕಣ್ಣು ಕಾಣಿಸಿದ ಇಷ್ಟ ಆಯ್ತು ಅಂದ್ರೆ ಕಾಮರಾಜ. ಅಂದ್ರೆ ನಮ್ಮಣ್ಣ ಈ ಪೇಟೆಗೆ ದುಡ್ಡಿರೋ ಮಹಾರಾಜ ಅಂತ. ಥ್ಯಾಂಕ್ಸ್ ಕಣ. ಈಗ ಹೇಳಪ್ಪ, ನಿನ್ ಕತೆ ಏನು? ದಣಿ, ನನ್ನ ಬಿಟ್ಬಿಡಿ ದಣಿ. ನಾನು ಬೇಕಂತ ಮಾಡಿಲ್ಲ ದಣಿ, ಟೈಮ್ ಕೂಡ ಬಂದಿಲ್ಲ ಅಷ್ಟೇ. ಟೈಮ್ ಅಂದ್ರೆ ನೀನ್ ಕಟ್ಕೊಂಡಿರೋ ಹೆಂಡ್ತಿನೇನೋ ನಿನ್ ಜೊತೆಯಲ್ಲೇ ಬರೋದಿಕ್ಕೆ? ಸಾಲ ಯಾವಾಗ ತೀರಿಸ್ತೀಯಾ ಅದನ್ನ ಹೇಳೋ. 1 ತಿಂಗಳು ಟೈಮ್ ಕೊಡಿದಣಿ, ನಿಮ್ ಸಾಲ ಹೇಗೋ ಮಾಡಿ ತೀರಿಸ್ತೀನಿ. ಈಗಿಂದ ಈಗ್ಲೇ ಆದ್ರೆ ನನ್ನ ಹತ್ರ ಏನೂ ಇಲ್ಲ ದಣಿ. ಅಯ್ಯೋ ಅಯ್ಯೋ, ಏನ್ರಿ ಇದು? ಬೇಡ ಅಂತ ಎಷ್ಟು ಹೇಳಿದೆ. ದಣಿ ಹತ್ರ ಸಾಲ ತಂದ್ರೆ ಸಾಯೋ ತನಕ ನರ್ಕ ಇದ್ದಂಗೆ. ನಿನ್ ಯಾರ ಇಲ್ಲಿಗೆ ಬರಕ್ ಹೇಳಿದ್ದು? ನಿನ್ ಮನೆಗ್ ಹೋಗು, ಕೈ ಮುಗಿತೀನಿ, ಮನೆಗ್ ಹೋಗ್ಬಿಡೆ. ಇರಮ್ಮ, ಇರು ಇರು ಇರು. ಹೆಣ್ಣು ಮಗಳು ಬಂದಿದ್ದಾಳೆ, ಬರೀ ಕೈಯಲ್ಲಿ ಕಳ್ಸೋದ ಹೇಗೆ? ಬುಜ್ಜಮ್ಮ, ಅಯ್ಯೋ ಅಯ್ಯೋ ದಣಿ. ತಗೊಂಡಿರೋ ಸಾಲ ತೀರ್ಸೋವರೆಗೂ ನಿನ್ ಹೆಂಡತಿ ನಿನ್ ಕಣ್ ಮುಂದೆ ಹೀಗೆ ಓಡಾಡ್ತಿರ್ತಾಳೆ. ಒಂದ್ ವೇಳೆ ನಿನ್ ಕೈಯಲ್ಲಿ ಸಾಲ ತೀರ್ಸೋಕಾಗ್ಲಿಲ್ಲ ಅನ್ಕೋ, ನಿನ್ ಹೆಂಡತಿ ಹೀಗೆ ವಿಧವೆ ಆಗ್ತಾಳೆ. ಹೊರಡಿ ಇಲ್ಲಿಂದ. ಓಹೋ, ನೋಡಪ್ಪ ವೀರ್ರಾಜು, ನಿಂಗೆ ಕಲ್ಯಾಣದ ಸಮಯ ಹತ್ರ ಬಂದಿದೆ. ಆಶೀರ್ವಾದ ಮಾಡಿ ಗುರುಗಳೇ. 40 ವರ್ಷದಿಂದ ಕಾಯ್ತಾ ಇದ್ದೀನಿ ಗುರುಗಳೇ ಈ ಗಳಿಗೆಗೋಸ್ಕರ. ಏನ್ ಮಾಡ್ಬೇಕು ಹೇಳಿ? ಹೇಳ್ತೀನಪ್ಪ, ಹೇಳ್ತೀನಿ. ಹತ್ರ ಬನ್ನಿ. ನೀನು ನಾನು ಹೇಳಿದ್ ಮಾಡ್ತೀಯ ಅಲ್ವಾ? ಹೇಳಿ ಗುರುಗಳೇ. ಹೇಳ್ತೀನಿ. ಕಣ್ಣು ಮುಚ್ಚಿ ಪೂರ್ವ ದಿಕ್ಕಿನ ಕಡೆ ತಿರುಗು. ಗುರುಗಳೇ, ಕಣ್ಣು ಮುಚ್ಕೊಂಡ್ರೆ ಪೂರ್ವ ಹೇಗ್ ಗೊತ್ತಾಗುತ್ತೆ? ಲಾಜಿಕ್ಕೆ. ಅಂದ್ರೆ ಪೂರ್ವದ ಕಡೆ ತಿರುಗಿ ಕಣ್ಣು ಮುಚ್ಚಿ ನಮಸ್ಕಾರ ಮಾಡ್ಕೊಳಪ್ಪ. ನೀನ್ ಕಣ್ಣು ಬಿಡೋ ಅಷ್ಟೊತ್ತಿಗೆ ನಿನ್ ಎದುರಿಗೆ ಯಾವ ಹುಡುಗಿ ಪ್ರತ್ಯಕ್ಷ ಆಗ್ತಾಳೋ ಆ ಹುಡುಗಿನೇ ನಿನ್ನ ಜೀವನ ಟರ್ನ್ ಮಾಡೋ ಹುಡುಗಿ ಅಂತ ಅರ್ಥ. ಓ, ಸೂಪರ್ ಗುರುಗಳೇ. ಆ ಕಡೆ. ಗುರುಗಳೇ, ಏನು ಮಾಡಲ್ವಲ್ಲ? ಕತ್ತಿ ತಗೊಂಡ್ ಬಂದ್ರು. ಬಂದೆ. ಆ ಕೆಲ್ಸ ಮಾತ್ರ ಮಾಡ್ಬೇಡ ವೀರಾಜ. ಈ ಮುತ್ಕಿನ ಅಲ್ಲಿ ಸೆಟ್ ಹಾಕಿದ್ರು ಸೆಟ್ ಆಗಲ್ಲ. ಇವಳು ನನ್ನ ಹೆಂಡ್ತಿನ. ಏನ್ ಕರ್ಮನಪ್ಪ ಇವ್ರ ಹತ್ರ ತಗಲಾಕೊಂಡೆ. ವೀರ್ರಾಜು, ನೀನ್ ನೋಡ್ಬೇಕಾಗಿರೋದು ನನ್ನಲ್ಲ, ಆ ಕಡೆ ನೋಡು.